ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಈಗ ಭೀಕರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ನಡೆಸಿದಂತಹ ಮಿಸೈಲ್ ಅಟ್ಯಾಕ್ನಲ್ಲಿ ಟೆಲ್ ಅವೀವ್ನಲ್ಲಿ ಕಟ್ಟಡ ಪೀಸ್ ಪೀಸ್ ಆಗಿದೆ. ಒಂದು ಇಡೀ ಕಟ್ಟಡ ಸಂಪೂರ್ಣ ಛಿದ್ರ ಆಗಿದೆ. ಗಗನಚುಂಬಿ ಕಟ್ಟಡದ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿತ್ತು ಇರಾನ್. ಇಸ್ರೇಲ್ ಮೇಲೆ ನಡೆಸಿದಂತಹ ಮಿಸೈಲ್ ದಾಳಿಗೆ ಒಂದು ಗಗನಚುಂಬಿ ಕಟ್ಟಡ ಪೀಸ್ ಪೀಸ್ ಆಗಿದೆ. ಮಿಸೈಲ್ ದಾಳಿಯಿಂದ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಇಸ್ರೇಲ್ ಜನರ ಸ್ಥಿತಿ ಅಧೋಗತಿಯಾಗಿದೆ. ಇನ್ನು ಈ ಯುದ್ಧ ಜಾಗತಿಕ ಮಟ್ಟದಲ್ಲಿ ಇದೀಗ ತೀವ್ರ ಪ್ರಭಾವವನ್ನು ಬೀರ್ತಾ ಇದೆ. ಬೇರೆ ದೇಶಗಳು ಈ ಯುದ್ಧದಲ್ಲಿ ಭಾಗಿಯಾಗದೇ ಇದ್ರೂ ಅನೇಕ ದೇಶಗಳ ಮೇಲೆ ಇದರ ತೀವ್ರ ಪ್ರಭಾವ ಬೀರ್ತಾ ಇದೆ. ಯಾಕಂದರೆ ಇರಾನ್ ಹಾಗೂ ಇಸ್ರೇಲ್ ಎರಡೂ ದೇಶಗಳು ಕಚ್ಚಾ ತೈಲ ರಫ್ತು ಮಾಡ್ತವೆ. ಇದೇ ಕಾರಣಕ್ಕಾಗಿ ಅನೇಕ ದೇಶಗಳ ಮೇಲೆ ಇದರ ತೀವ್ರ ಪರಿಣಾಮ ಬೀರ್ತಾ ಇದ್ರೆ ಮತ್ತೊಂದೆಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಕತ್ತಲಾಗ್ತಾ ಇದ್ದಂತೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಇಸ್ರೇಲ್ ಕೂಡ ಇರಾನ್ ಮೇಲೆ ತೀವ್ರವಾಗಿ ದಾಳಿ ಮಾಡ್ತಾ ಇದೆ. ಅದರಲ್ಲೂ ಈಗ ಇರಾನ್ ಇಸ್ರೇಲ್ನ ಒಂದು ಗಗನಚುಂಬಿ ಕಟ್ಟಡದ ಮೇಲೆ ದಾಳಿ ಮಾಡಿತ್ತು. ಮಿಸೈಲ್ ಬಂದು ಹೊಡಿತಾ ಇದ್ದಂತೆ ಆ ಇಡೀ ಕಟ್ಟಡ ಪೀಸ್ ಪೀಸ್ ಆಗಿ ಕೆಳಗಡೆ ಕುಸಿದು ಬಿದ್ದಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಎಷ್ಟು ಜನ ನಾಗರಿಕರು, ಅದೇ ರೀತಿಯಾಗಿ ಎಷ್ಟು ಜನ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಆದರೆ ಗಗನಚುಂಬಿ ಕಟ್ಟಡಗಳು ಸಾರ್ವಜನಿಕರು ವಾಸ ಮಾಡ್ತಾ ಇರುವಂತಹ ಒಂದು ಸ್ಥಳಗಳನ್ನು ಗುರಿಯಾಗಿಸಲಾಗ್ತಾ ಇದೆ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಈಗ ತೀವ್ರ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗ್ತಾ ಇದೆ. ಆದರೆ ಇದಕ್ಕೆ ಫುಲ್ ಸ್ಟಾಪ್ ಇಡುವ ಬದಲು ಅನೇಕ ದೇಶಗಳು ಮತ್ತೆ ಎರಡೂ ದೇಶಗಳನ್ನು ಉತ್ಪ್ರೇಕ್ಷಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ.